ಓಂ ಶಾಂತಿ. ದಿನಾಂಕ 27/12/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಮಾಯೆ ಬಹಳ ಜಬರ್ದಸ್ತ್ ಆಗಿದೆ. ಇದರಿಂದ ಎಚ್ಚರವಾಗಿರಬೇಕು. ನಾವು ಬ್ರಹ್ಮರವರನ್ನು ಒಪ್ಪಿಕೊಳ್ಳುವುದಿಲ್ಲ. ನಮ್ಮದಂತೂ ನೇರವಾಗಿ ಶಿವಬಾಬಾರವರಲ್ಲಿ ಸಂಬಂಧ ಇದೆ ಎಂಬ ಈ ಆಲೋಚನೆ ಎಂದಿಗೂ ಬರದಿರಲಿ. ಪ್ರಶ್ನೆ: ಯಾವ ಮಕ್ಕಳ ಮೇಲೆ ಎಲ್ಲರ ಪ್ರೀತಿ ಸ್ವತಃ ಹೋಗುತ್ತದೆ? ಉತ್ತರ: ಯಾರು ಮೊದಲು ಪ್ರತಿಯೊಂದು ಮಾತನ್ನು ಸ್ವಯಂ ಪ್ರಾಕ್ಟಿಕಲ್ನಲ್ಲಿ ತರುತ್ತಾರೆ, ನಂತರ ಅನ್ಯರಿಗೆ ಹೇಳುತ್ತಾರೆ, ಅವರ ಮೇಲೆ ಎಲ್ಲರ ಪ್ರೀತಿ ಸ್ವತಃ ಹೋಗುತ್ತದೆ. ಜ್ಞಾನವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡ ನಂತರ ಅನ್ಯರ ಸೇವೆ ಮಾಡಬೇಕು. ಆಗ ಎಲ್ಲರ ಪ್ರೀತಿ ಸಿಗುತ್ತದೆ. ಒಂದು ವೇಳೆ ಸ್ವಯಂ ಮಾಡುವುದಿಲ್ಲ, ಕೇವಲ ಅನ್ಯರಿಗೆ ಹೇಳುತ್ತಾರೆಂದರೆ ಅವರದ್ದನ್ನು ಯಾರು ಒಪ್ಪಿಕೊಳ್ಳುತ್ತಾರೆ? ಅವರಂತೂ ಒಂದು ರೀತಿ ಪಂಡಿತರಾಗುತ್ತಾರೆ. ಧಾರಣೆಗಾಗಿ ಮುಖ್ಯ ಸಾರ: ಬಹಳ ರಾಯಲ್ಟಿಯಿಂದ ಮಧುರವಾಗಿದ್ದು ನಡೆಯಬೇಕು. ಶಾಂತಿ ಹಾಗೂ ಸುಖದ ಟವರ್ ಆಗಲು ಬಹಳ ಕಡಿಮೆ ಹಾಗೂ ಮಧುರವಾಗಿ ಮಾತನಾಡಬೇಕು. ಮೂವಿಯದ್ದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಟಾಕಿಯಲ್ಲಿ ಬರಬಾರದು. 2. ಸ್ವಯಂ ದೈವಿ ನಡವಳಿಕೆ ಮಾಡಿಕೊಳ್ಳಬೇಕು. ಮುಟ್ಟಿದರೆ ಮುನಿ ಆಗಬಾರದು. ಯುದ್ಧಕ್ಕೂ ಮೊದಲು ಕರ್ಮಾತೀತ ಸ್ಥಿತಿಯವರೆಗೆ ತಲುಪಬೇಕು. ನಿರ್ವಿಕಾರಿಯಾಗಿ ನಿರ್ವಿಕಾರಿಯನ್ನಾಗಿ ಮಾಡುವ ಸೇವೆ ಮಾಡಬೇಕು. ವರದಾನ: ಪವಿತ್ರ ಪ್ರೀತಿಯ ಪಾಲನೆಯ ಮೂಲಕ ಸರ್ವರನ್ನು ಸ್ನೇಹದ ಸೂತ್ರದಲ್ಲಿ ಬಂಧಿಸುವಂತಹ ಮಾಸ್ಟರ್ ಸ್ನೇಹದ ಸಾಗರರಾಗಿ. ಯಾವಾಗ ಸ್ನೇಹದ ಸಾಗರ ಹಾಗೂ ಸ್ನೇಹ ಸಂಪನ್ನ ನದಿಗಳ ಮೇಳ ನಡೆಯುತ್ತದೆ, ಆಗ ನದಿ ಸಹ ತಂದೆ ಸಮಾನ ಮಾಸ್ಟರ್ ಸ್ನೇಹದ ಸಾಗರರಾಗುತ್ತಾರೆ. ಆದ್ದರಿಂದ ವಿಶ್ವದ ಆತ್ಮಗಳು ಸ್ನೇಹದ ಅನುಭವದಿಂದ ಸ್ವತಃ ಸಮೀಪ ಬರುತ್ತಾರೆ. ಪವಿತ್ರ ಪ್ರೀತಿ ಅಥವಾ ಈಶ್ವರೀಯ ಪರಿವಾರದ ಪಾಲನೆ ಅಯಸ್ಕಾಂತದ ರೀತಿ ಸ್ವತಃವೇ ಪ್ರತಿಯೊಬ್ಬರನ್ನು ಸಮೀಪ ಕರೆತರುತ್ತದೆ. ಈ ಈಶ್ವರೀಯ ಸ್ನೇಹ ಎಲ್ಲರನ್ನೂ ಸಹಯೋಗಿಯನ್ನಾಗಿ ಮಾಡಿ ಮುಂದುವರಿಯುವ ಸೂತ್ರದಲ್ಲಿ ಬಂಧಿಸಿಬಿಡುತ್ತದೆ. ಸ್ಲೋಗನ್: ಸಂಕಲ್ಪ, ಮಾತು, ಸಮಯ, ಗುಣ ಹಾಗೂ ಶಕ್ತಿಗಳ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ. ಆಗ ಇದರ ಸಹಯೋಗ ಸಿಗುತ್ತಿರುತ್ತದೆ. ಓಂ ಶಾಂತಿ.